ನಾಳೆ ಸಾಯಂಕಾಲ 4 ಗಂಟೆಗೆ ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಬೆಂಗಳೂರಿನ ತುಂಬ ಹೆಚ್ಚು ಕಾನ್ಸಂಟ್ರೇಟ್ ಮಾಡದಂಗೆ ಕಂಡು ಬರ್ತಾ ಇದೆ. ಹೀಗಂತ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಶಾಂತ್ ಕುಮಾರ್ ಠಾಕೂರ್ ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ಮಾಕ್ ಡ್ರಿಲ್ ಮಾಡ್ತಾರಂತೆ. 1 ವಾರಗಳ ಕಾಲ ಮಾಕ್ ಡ್ರಿಲ್. ಬೆಂಗಳೂರಿನ 35 ಕಡೆಗಳಲ್ಲಿ ಮೊಳಗಲಿದೆ ಸೈರನ್. 35 ಕಡೆ ಎಲ್ಲಿ? ಪೊಲೀಸ್ ಸ್ಟೇಷನ್ನು, ಅಗ್ನಿಶಾಮಕ ದಳ ಕಚೇರಿ, ಇದರ ಮೇಲೆ ಸೈರನ್ಗಳನ್ನು ಅಳವಡಿಕೆ ಮಾಡ್ತಾರೆ. 3 ಕಿಲೋಮೀಟರ್ ವ್ಯಾಪ್ತಿಯ ತನಕ ಇದು ಮೊಳಗುತ್ತಂತೆ. ಹೆಚ್ಚು ಕಡಿಮೆ ನಿಮಗೆ 3 ಕಿಲೋಮೀಟರ್ ಅಂದರೆ ಎಲ್ಲರನ್ನೂ ರೀಚ್ ಆಗುತ್ತೆ. ಇದು ಎಲ್ರಿಗೂ ರೀಚ್ ಆಗುತ್ತೆ. ನಾಳಿನ ಮಾಕ್ ಡ್ರಿಲ್ಗೆ ಆಪರೇಷನ್ ಅಭ್ಯಾಸ ಅಂತ ಹೆಸರನ್ನು ಇಡಲಾಗಿದೆ. ಇದು ಬೆಂಗಳೂರಿಗೆ ಸೀಮಿತವಾದ, ಬೆಂಗಳೂರಿಗೆ ಸಂಬಂಧಪಟ್ಟ ಮಾಕ್ ಡ್ರಿಲ್ ವಿಚಾರ. ಅದರ ಬಗ್ಗೆ ಈಗಾಗಲೇ ಸಿವಿಲ್ ಡಿಫೆನ್ಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಕಾಶ್ ಕುಮಾರ್ ಠಾಕೂರ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ, ಏನಾಗುತ್ತೆ, ಯಾವ ರೀತಿ ಜನರನ್ನು ತಮ್ಮನ್ನು ತಾವು ತೊಡಗಿಸ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ 3 ಪ್ರದೇಶಗಳಲ್ಲಿ ಒಂದು ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಅದರ ಸಮಯ ಜೊತೆಗೆ ಒಂದಿಷ್ಟು ವ್ಯವಸ್ಥೆಗಳು ಹೇಗೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಸಿವಿಲ್ ಡಿಫೆನ್ಸ್ನ ಉನ್ನತ ಅಧಿಕಾರಿಗಳು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದರು. ನೇರವಾಗಿ ಉನ್ನತ ಶ್ರೇಣಿಯ ಅಧಿಕಾರಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಾಳೆ ಮಾಕ್ ಡ್ರಿಲ್ ಯಾವಾಗ ಆರಂಭ ಆಗುತ್ತೆ, ಜೊತೆಗೆ ಹೇಗಿರುತ್ತೆ? 3 ಜಿಲ್ಲೆಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಕಾರ ಕ್ಯಾಟಗರಿ 2ನಲ್ಲಿ ನಾವು 3 ಜಿಲ್ಲೆಗಳಲ್ಲಿ ಇದು ಮಾಕ್ ಡ್ರಿಲ್, ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಅದು ಕಾಸ್ಮೋಪಾಲಿಟನ್ ಸಿಟಿ ಇರೋದರಿಂದ. ಎರಡನೇ ಆಗಿ ರಾಯಚೂರು, ಯಾಕಂದರೆ ಅಲ್ಲಿ RTPS ಇದೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಮೂರನೇ ಆಗಿ ಕಾರವಾರ, ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈ 3 ಕಡೆ ನಾವು ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಸರ್, ಇದರ ಪ್ರಕ್ರಿಯೆಗಳು ಹೇಗಿರುತ್ತೆ? ಲೈಟ್ಸ್ ಎಲ್ಲ ಆಫ್ ಇರುತ್ತಾ? ಮತ್ತು ಸಿವಿಲಿಯನ್ಸ್ಗಳು ಹೇಗೆ ಇದರಲ್ಲಿ ಸಹಭಾಗಿತ್ವವಾಗಿರ್ತಾರೆ? ಈಗಾಗಲೇ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈ ಎಕ್ಸಸೈಸನ್ನು ಆಪರೇಷನ್ ಅಭ್ಯಾಸ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅಭ್ಯಾಸ ಯಾಕಂದರೆ ಇದು ಸಿವಿಲ್ ಡಿಫೆನ್ಸ್ ಕನ್ಸೆಪ್ಟ್ ವ್ಯುತ್ಪತ್ತಿ ಆಗಿರೋದು 1971. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಬೆಂಗಳೂರಿನ 35 ಕಡೆ ಸೈರನ್ ಮೊಳಗುತ್ತೆ ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ನನ್ನ ಪ್ರಶ್ನೆ, ಈಗ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ಮಾಕ್ ಡ್ರಿಲ್ ಮಾಡ್ತಾ ಇರೋದು. ಸೊ ಜನರ ಸಹಭಾಗಿತ್ವ ಇದರಲ್ಲಿ ಹೇಗಾಗುತ್ತೆ, ಯಾವ ಥರ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಾರೆ ಅಂತ? ಈಗ ಅದೇ ರಾಜ್ಯ ಸಿವಿಲ್ ಡಿಫೆನ್ಸ್ನ ಅಧಿಕಾರಿಗಳೇನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈಗ ಒಂದು ಸಭೆಯನ್ನು ನಡೆಸ್ತಾರೆ. ಸಾರ್ವಜನಿಕರ ಸಹಭಾಗಿತ್ವ ಇದರಲ್ಲಿ ಹೇಗೆ ಇರಬೇಕು, ಅವರಿಗೆ ಜಾಗೃತಿಯನ್ನು ಹೇಗೆ ಕೊಡಬೇಕು, ಜೊತೆಗೆ ಅವರಿಂದ ಈ ಒಂದು ದಾಳಿ ಆದಂಥ ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಬೇಕು, ಜೊತೆಗೆ ಸ್ಥಳಾಂತರ ಮಾಡಬೇಕು, ಅದೆಲ್ಲವನ್ನು ಕೂಡ ಈಗ ಬೆಂಗಳೂರಿನ 35 ಭಾಗಗಳಲ್ಲಿ ಸೈರನ್ ಸ್ಟೇಷನ್ಗಳಿದ್ದಾವೆ. ಅಲ್ಲಿ 32 ಮಾತ್ರ ವರ್ಕ್ ಆಗುತ್ತೆ. ಸೊ ಆಯಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜನರನ್ನು ಅಲ್ಲಿಗೆ ಕರ್ಕೊಂಡು ಬಂದು ಅದರಲ್ಲಿ ಸಹಭಾಗಿತ್ವವನ್ನು ಮಾಡಿಕೊಂಡು ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾರಾ, ಅಥವಾ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಮಾತ್ರ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗ್ತಾರಾ? ಇದೆಲ್ಲವೂ ಕೂಡ ಸಭೆಯ ಬಳಿಕ ಗೊತ್ತಾಗುತ್ತೆ. ಪ್ರಮುಖವಾಗಿ ರಾಜಾಜಿನಗರದ ESI ಆಸ್ಪತ್ರೆ ಜೊತೆಗೆ ರಾಜಾಜಿನಗರ ಫೈರ್ ಸ್ಟೇಷನು, ಚಾಮರಾಜನಗರ ಫೈರ್ ಸ್ಟೇಷನ್ ಸೇರಿದಂತೆ ಬೆಂಗಳೂರಿನ 32 ಫೈರ್ ಸ್ಟೇಷನ್ಗಳಲ್ಲಿ ಈ ಒಂದು ಸೈರನನ್ನು ಮೊಳಗಿಸ್ತಾರೆ. ಒನ್ಸ್ ಈ ಒಂದು ಸೈರನ್ ಮೊಳಗೋದಕ್ಕೆ ಶುರುವಾದರೆ 3 ಕಿಲೋಮೀಟರ್ ವ್ಯಾಪ್ತಿ ತನಕಲೂ ಕೂಡ ಈ ಒಂದು ಸೈರನ್ ಮೊಳಗುತ್ತೆ. ಸೊ ಹಾಗಾಗಿ ಯಾವ ವ್ಯಾಪ್ತಿಯಲ್ಲಿ ಇದು ಸೈರನ್ ಮೊಳಗಿಸುವಂಥ ಫೈರ್ ಸ್ಟೇಷನ್ಗಳಿದ್ದಾವೆ, ಪೊಲೀಸ್ ಠಾಣೆಗಳಿದ್ದಾವೆ, ಎಲ್ಲೆಲ್ಲಿ ಸೈರನ್ ಯಂತ್ರವನ್ನು ಅಳವಡಿಕೆ ಮಾಡಿರ್ತಾರೆ ಆ ಪ್ರದೇಶದ ಜನರನ್ನು ಸೇರಿಸಿಕೊಂಡು ಈ ಒಂದು ಮಾಕ್ ಡ್ರಿಲ್ ಮಾಡುವಂತಹ ಒಂದು ಚಿಂತನೆ ಅಧಿಕಾರಿಗಳಿಗೂ ಕೂಡ ಇದೆ. ಸೊ ಜನರ ಸಹಭಾಗಿತ್ವ ಇದ್ದಾಗ ಮಾತ್ರ ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಶುರುವಾಗುತ್ತೆ, ಜೊತೆಗೆ ಅದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಕೂಡ ಒಂದಿಷ್ಟು ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಜನರ ಸಹಭಾಗಿತ್ವ ಇಲ್ಲಿ ಪ್ರಮುಖವಾಗಿರುತ್ತೆ. ಸೊ ಜನರನ್ನು ಯಾವ ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಜನರನ್ನು ಹೇಗೆ ಅಲ್ಲಿಗೆ ಕರ್ಕೊಂಡು ಬರಬೇಕು, ಜೊತೆಗೆ ಅವರನ್ನು ಹೇಗೆ ಇದರಲ್ಲಿ ಪಾಲ್ಗೊಳ್ಳುವಿಕೆ ಮಾಡಬೇಕು, ಅವರು ರೆಸ್ಕ್ಯೂಗೂ ಕೂಡ ಈಗ ಯಾವುದಾದ್ರೂ ಒಂದು ಯುದ್ಧದ ಸಂದರ್ಭದಲ್ಲಿ ಅಲ್ಲಿ ಜನ
ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂಥವ್ರನ್ನ ರೆಸ್ಕ್ಯೂ ಮಾಡಬೇಕು ಅಂತಂದರೆ ಆಯಾ ಪ್ರದೇಶದಲ್ಲಿ ಜನ ಇರಬೇಕು. ಸೊ ಹಾಗಾಗಿ ಜನರನ್ನು ಕೂಡ ಈ ಒಂದು ಆಪರೇಷನ್ ಅಭ್ಯಾಸದಲ್ಲಿ ಅವರನ್ನು ಕೂಡ ಸೇರಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಸೊ ಹಾಗಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ಮೊದಲಿಗೆ ಈ ಒಂದು ಅಣುಕು ಪ್ರದರ್ಶನವನ್ನು ಮಾಡಬೇಕು ಅನ್ನೋಂಥದ್ದು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದ ಬಳಿಕ ಆಯಾ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಜನರನ್ನು ಕರೆದುಕೊಂಡು ಬರುವಂಥದ್ದು ಆ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಇದೆಲ್ಲವೂ ಕೂಡ ಸಭೆಯ ಬಳಿಕ ಅಂತಿಮ ಒಂದು ರೂಪುರೇಷೆಗಳು ಸ್ಪಷ್ಟವಾಗಿ ಸಿಗುತ್ತೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್, ಧನ್ಯವಾದ. ಸೊ ಇದೆಲ್ಲ ನಾಳೆ ಬೆಂಗಳೂರು ಸೇರಿದಂತೆ ಕಾರವಾರ ಮತ್ತು ರಾಯಚೂರು 3 ಕಡೆ ಮಾಕ್ ಡ್ರಿಲ್ ಆಗುತ್ತೆ. ಬೆಂಗಳೂರಿನಲ್ಲಂತೂ ಇದರ ಅನುಭವ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ.